ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಅರಣ್ಯಕಾಂಡ, ಇದರಿಂದ ಇವತ್ತು ದೋಹೆ ಮತ್ತು ಚೌಪಾಯಿಗಳನ್ನು ತಿಳ್ಕೊಳ್ಳೋಣ. ಜಿಮಿ ಹರಿಬಧುಹಿ ಕ್ಷುದ್ರ ಸಸ್ ಚಾಹ ಭಯಸಿ ಕಾಲ ಬಸ್ ನಿಸಿಚರ ನಾಹ ಸುನತ ಬಚನ ದಸ ಸೀಸ್ ರಿಸಾನಾ मन महु चरण बंदी सुख माना क्रोधवंत तब रावण लीन हिसी रथ बैठाई चला गगन पथ आतुर भय रथ हांकी न जाई हाँ जग एक बीर रघुराया के ही अपराध बिसारेहु दाया आरति हरन सरन सुखदायक हा रघुकुल सरोज दिन नायक हा लक्ष्मण तुम्हार नहीं दोसा सो फलु पायवु कीन हेवु रोसा बिबिध बिलाप करति बैदेही भूरी कृपा प्रभु दूरी सनेही विपति मोरी को प्रभु ही सुनावा पुरोडास चह रासभ खावा सीता कै बिलाप सुनी भारी भये चराचर जीव दुखारी गीध राज सुनि आरत बानी रघुकुल तिलक नारी पहिचानी अधम निसाचर लीन है जाई जिमि मलेच्छ बस कपिला ಗಾಯಿ. ಇವು ಚೋಪಾಯಿಗಳು ಮತ್ತೆ ದೋಹೆ. ಈಗ ಇದರ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ರಾವಣನ ಮಾತು, ಅವನ ಹಾವಭಾವ ಇದೆಲ್ಲ ನೋಡಿ ಸೀತೆಗೆ ಗೊತ್ತಾಗ್ಬಿಡತ್ತೆ, ಯಾರೋ ಇವನು ಕಪಟಿ ಅಂದ್ಬಿಟ್ಟು. ನೀನು ಒಬ್ಬ ದುಷ್ಟನ ಹಾಗೆ ಮಾತಾಡ್ತಾ ಇದೀಯಾ ಅಂತನ್ಬಿಟ್ಟು ಅವಳು ಹೇಳಿದಾಗ ರಾವಣ ಏನು ಮಾಡ್ತಾನೆ, ತನ್ನ ನಿಜ ರೂಪವನ್ನ ತೋರಿಸ್ತಾನೆ. ಅಷ್ಟವರೆಗೂ ಅವನು ಬ್ರಾಹ್ಮಣನ ಒಂದು ವೇಷವನ್ನ ಧರಿಸಿದ್ದ. ಈಗ ಇವಳಿಗೆ ಗೊತ್ತಾಯ್ತು ಅಂತ ಗೊತ್ತಾಗಿದ ತಕ್ಷಣ ಅವನೇನ್ ಮಾಡ್ತಾನೆ, ತನ್ನ ನಿಜವಾದ ರೂಪವನ್ನ ತೋರಿಸ್ತಾನೆ. ಮತ್ತೆ ತನ್ನ ಹೆಸರನ್ನ ಕೂಡ ಹೇಳ್ತಾನೆ. ಅವನ ಹೆಸರು ಕೇಳಿದ ತಕ್ಷಣ ಅವಳಿಗೆ ತುಂಬಾ ಭಯ ಆಗಿ ಅವಳು ನಡ್ಗೋಕ್ ಶುರು ಮಾಡ್ತಾಳೆ. ಕೊನೆಗೆ ಧೈರ್ಯ ತಂದ್ಕೊಂಡು ಹೇಳ್ತಾಳೆ, ಎಲ್ಲವೋ ದುಷ್ಟ ರಾಕ್ಷಸನೇ, ನಿಂತ್ಕೋ, ನನ್ನ ಪತಿದೇವರು ಇನ್ನೇನು ಬಂದ್ಬಿಡ್ತಾ ಇದಾರೆ ಅಂದ್ರೆ ಅವಳು ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾಳೆ. ನನ್ನ ಗಂಡ ಇಲ್ಲೇ ಇದ್ದಾನೆ, ನಾನು ಒಬ್ಳೇ ಇರೋದು ಅಂತ ತಿಳ್ಕೋಬೇಡ, ಈಗ್ಲೇ ಬಂದ್ಬಿಡ್ತಾರೆ ಅಂತ ಹೇಳಿ ಒಂದು ಚಿಕ್ಕ ಮೊಲ ಸಿಂಹಿಣಿಯನ್ನ ಇಷ್ಟಪಡೋ ಹಾಗೆ ನೀನು ನನ್ನನ್ನ ಇಷ್ಟಪಟ್ಟು ಕಾಲಕ್ಕೆ ವಶನಾಗಿದೆಯಾ ಅಂತಂದ್ರೆ ಏನು? ಒಂದು ಚಿಕ್ಕ ಮೊಲ ಸಿಂಹಿಣಿಗೆ ಇಷ್ಟಪಟ್ರೆ ಅದನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯನಾ? ಅಸಾಧ್ಯವಾದಂಥ ಮಾತಲ್ವಾ? ಸೊ ಆ ರೀತಿ ನೀನು ನನ್ನನ್ನು ಇಷ್ಟಪಡ್ತಾ ಇದೆಯಾ, ಇಷ್ಟಪಟ್ಟಿದ್ದಕ್ಕೆ ಏನಾಯ್ತು, ಮೃತ್ಯುಗೆ ನೀನು ವಶನ ಆಗ್ತಾ ಇದೆಯಾ ಅಂತ ಅಂದ್ಬಿಟ್ಟು ಹೇಳ್ತಾಳೆ. ಸೀತೆಯ ಮಾತನ್ನ ಕೇಳಿದಂಥ ರಾವಣನಿಗೆ ತುಂಬಾ ಕೋಪ ಬಂದ್ಬಿಡತ್ತೆ. ಅವನು ಮನಸ್ಸಲ್ಲೇ ಸೀತೆಯ ಚರಣಗಳಿಗೆ ವಂದನೆ ಮಾಡಿ ಸಂತೋಷ ಪಡ್ತಾನೆ. ನೋಡಿ, ಇಲ್ಲಿ ತುಳಸಿದಾಸರು ಇಲ್ಲಿ ರಾವಣ ಸೀತೆಗೆ ನಮಸ್ಕಾರ ಮಾಡ್ಕೊಳ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಅವಳು ಈ ಜಗತ್ತಿಗೆ ತಾಯಿ ಅಂತ ಗೊತ್ತು, ಆಮೇಲೆ ನಾನು ರಾಮನ ಕೆಲಸದಲ್ಲಿ ಸಹಯೋಗಿ ಅಂತಾನು ಗೊತ್ತು. ಅಂದ್ರೆ ಏನು, ಭಗವಂತ ಇವನಿಗೆ ಶಾಪ ಕೊಟ್ಟಿದ್ರಿಂದ ಆ ಒಂದು ರಾವಣನ ಜನ್ಮ ಸಿಕ್ಕಿರೋದಲ್ವಾ. ಅವನು ಕೂಡ ಭಗವಂತನ ಭಕ್ತನೇನೆ, ಆದ್ರೆ ಇಲ್ಲಿ ಅವನ ವಿರೋಧಿಯಾಗಿ ಅವನು ಜನ್ಮವನ್ನ ತಗೊಂಡಿದ್ದಾನೆ. ಸೊ ಭಗವಂತನ ಕೆಲಸದಲ್ಲಿ ತಾನು ಸಹಾಯಕನಾಗಬೇಕು. ಈಗ ಆ ತಾಯಿಯ ಒಂದು ದರ್ಶನ ನನಗಾಗ್ತಾ ಇದೆ ಅಂತ ಅಂದ್ಬಿಟ್ಟು ಅವನಿಗೆ ತುಂಬಾ ಸಂತೋಷ ಆಗಿ ಮನಸ್ಸಲ್ಲೇ ಆ ಸೀತೆಯ ಚರಣಗಳಿಗೆ ಅವನು ವಂದನೆ ಮಾಡ್ಕೊಂಡು ಸಂತೋಷ ಪಡ್ತಾನೆ. ಈಗ ಅವನಿಗೇನಾಯ್ತು, ಸೀತೆಯ ಮಾತನ್ನ ಕೇಳಿದಾಗ ತುಂಬಾ ಕೋಪ ಬಂದ್ಬಿಡುತ್ತೆ. ಆ ಕೋಪದಿಂದ ತುಂಬಿರುವಂತಹ ರಾವಣ ಏನು ಮಾಡ್ತಾನೆ, ಸೀತಾದೇವಿಯನ್ನ ಬಲವಂತವಾಗಿ ತನ್ನ ರಥದಲ್ಲಿ ಕೂರಿಸ್ಕೊಂಡು ತುಂಬ ಅರ್ಜೆಂಟಾಗಿ ಆಕಾಶ ಮಾರ್ಗವಾಗಿ, ಅಂದರೆ ಇನ್ನೇನಾದರೂ ಅಡೆತಡೆಗಳು ಬಂದ್ಬಿಡತ್ತೆ, ಇನ್ಯಾರಾದರೂ ಬಂದ್ಬಿಟ್ರೆ ಅಂತ ಅಂದ್ಬಿಟ್ಟು ಅವನು ಆಕಾಶ ಮಾರ್ಗವಾಗಿ ಹೊರಟು ಹೋಗ್ತಾನೆ. ಆದರೆ ಭಯವಿಹ್ವಲನಾದಂಥ ಅವನು, ಅಂದರೆ ಅವನಿಗೆ ಭಯ ಕೂಡ ಇದೆ ಅಲ್ವಾ. ಭಗವಂತನನ್ನ ಎದುರು ಹಾಕೊಳ್ಳೋದು ಅಂತಂದರೆ ಸಾಮಾನ್ಯವಾದಂಥ ವಿಷಯ ಅಲ್ಲ. ಅದಕ್ಕೋಸ್ಕರ ಅವನಿಗೆ ಭಯ ಅನ್ನೋದು ಇದೆ. ಅವನು ರಥವನ್ನು ಕೂಡ ಸರಿಯಾಗಿ ಓಡಿಸೋದಕ್ಕೆ ಆಗ್ತಾ ಇಲ್ಲ. ಸೀತೆ ಅಳ್ತಾ ಇದ್ಲು. ಅವಳು ಅನ್ಕೊಳ್ತಾ ಇದ್ದಾಳೆ, ಓ ಜಗದ್ವಿಖ್ಯಾತ ಅದ್ವಿತೀಯ ವೀರನಾದಂತಹ ರಘುನಾಥ, ನನ್ನ ಯಾವ ಅಪರಾಧಕ್ಕೋಸ್ಕರ ನೀನು ನನ್ನನ್ನು ಮರ್ತು ಹೋಗಿದೀಯಾ? ಅಂದರೆ ನನ್ನ ನೆನಪು ಬರ್ತಾ ಇಲ್ವಾ ನೀನು? ಓ ದುಃಖಹರ ಶರಣಾಗತ ವತ್ಸಲ, ದುಃಖವನ್ನು ದೂರ ಮಾಡುವಂಥವನು ನೀನು. ರಘುಕುಲ ಸರೋಜ ರವಿ ನೀನು. ಅಂದರೆ ಈ ರಘುಕುಲ ಅನ್ನೋದು ಕಮಲದ ಹೂವು, ಆದರೆ ನೀನು ರವಿ ಅಂದರೆ ಸೂರ್ಯನ ಹಾಗೆ.
ಸೊ ಈ ಒಂದು ತಾವರೆಯನ್ನ ಕಾಪಾಡುವಂಥವನು ನೀನೇ, ಕಾಪಾಡು ಕಾಪಾಡು ಅಂತಂದ್ಬಿಟ್ಟು ಕಿರಿಚ್ಕೊಳ್ತಾಳೆ. ಆಮೇಲೆ ಓ ಲಕ್ಷ್ಮಣ, ಇದರಲ್ಲಿ ನಿನ್ನ ದೋಷ ಏನೂ ಇಲ್ಲ, ನಾನೇ ನಿನ್ನನ್ನು ತುಂಬ ಫೋರ್ಸ್ ಮಾಡಿ ಕಳಿಸಿದ್ದು, ನೀನು ಹೋಗಲ್ಲ ಅಂತಲೇ ಹೇಳಿದ್ದೆ, ಆದರೆ ನಾನೇ ಕಳಿಸಿದ್ದು, ನಾನು ಕೋಪದಿಂದ ಮಾತಾಡಿದೆ ನಿನ್ನ ಜೊತೆ, ಅದಕ್ಕೋಸ್ಕರ ಅದರ ಫಲವನ್ನು ಈಗ ನಾನು ಅನುಭವಿಸ್ತಾ ಇದ್ದೀನಿ ಅಂತಂದ್ಬಿಟ್ಟು ಸೀತಾದೇವಿ ಬೇರೆ ಬೇರೆ ರೀತಿಯಲ್ಲಿ ಹಲಬುತ್ತಾ ಇದ್ದಾಳೆ. ಅಂದರೆ ತುಂಬ ನೋವು ಪಡ್ತಾ ಇದ್ದಾಳೆ, ಪಶ್ಚಾತ್ತಾಪ ಪಡ್ತಾ ಇದ್ದಾಳೆ, ದುಃಖ ಪಡ್ತಾ ಇದ್ದಾಳೆ. ಅಯ್ಯೋ, ಪ್ರಭುವಿನ ಕೃಪೆ ಏನೋ ವಿಪುಲವಾಗಿದೆ, ಅಂದರೆ ಭಗವಂತನ ಕೃಪೆ ಬೇಕಾದಷ್ಟಿದೆ, ಆದರೆ ಈಗ ನನ್ನ ಪ್ರೀತಿಯ ಪ್ರಭು ತುಂಬ ದೂರದಲ್ಲಿದ್ದಾನೆ. ಅಂದರೆ ಆ ಮೃಗವನ್ನು ತರೋದಕ್ಕೆ ಹೊರಟೋಗಿದ್ದಾನಲ್ಲ, ಅದಕ್ಕೋಸ್ಕರ ಅವನೇನಾದರೂ ಇಲ್ಲಿ ಇದ್ಬಿಟ್ಟಿದ್ದಿದ್ರೆ ನಂಗೆ ಈ ಗತಿನೇ ಬರ್ತಾ ಇರಲಿಲ್ಲ ಅನ್ನೋ ರೀತಿ ಅವಳು ಮಾತಾಡ್ಕೊಳ್ತಾ ಇದ್ದಾಳೆ. ಆ ಪ್ರಭುವಿಗೆ ನನ್ನ ಈ ವಿಪತ್ತನ್ನು ತಿಳಿಸುವಂಥವ್ರು ಯಾರು, ನನಗೆ ಈ ರೀತಿ ಆಗ್ತಾ ಇದೆ ಅಂತ ಹೇಳೋರು ಯಾರು ಅಂತಂದ್ಬಿಟ್ಟು ಹವಿಸನ್ನು ಒಂದು ಕತ್ತೆ ತಿನ್ನೋದಕ್ಕೆ ಇಷ್ಟಪಡ್ತಾ ಇದೆ. ಹವಿಸು ಅಂತಂದರೆ ನಾವು ಯಜ್ಞಗಳಲ್ಲಿ ಆಹುತಿಯನ್ನು ಕೊಡ್ತೀವಲ್ವ, ಹವಿಸನ್ನು, ಆ ಹವಿಸ್ಸಿನ ಬಗ್ಗೆ ಹೇಳ್ತಾ ಇದ್ದಾರೆ. ಅದು ಬೆಂಕಿ, ಅಂದರೆ ಆ ಅಗ್ನಿದೇವನಿಗೆ ಸಮರ್ಪಣೆಯಾಗಿ ಯಾವ್ಯಾವ ದೇವತೆಗಳಿಗೆ ಬೇಕೋ ಅವರಿಗೆ ನಾವು ಅರ್ಪಿಸ್ತೀವಿ. ಆದರೆ ಇಲ್ಲಿ ಅದೇ ಹವಿಸನ್ನು ಒಂದು ಕತ್ತೆ ತಿನ್ನಕ್ಕೆ ಇಷ್ಟಪಟ್ಟರೆ ಹೇಗಿರುತ್ತೋ ಹಾಗೆ ಸೀತಾದೇವಿಯನ್ನು ರಾವಣ ಅಪೇಕ್ಷೆ ಪಡೋದು ಕೂಡ ಅದೇ ರೀತಿ ಅನ್ನಿಸ್ತಾ ಇದೆ. ಸೀತಾದೇವಿಯ ಈ ದುರ್ಭರವಾದಂಥ ವಿಲಾಪವನ್ನು ಕೇಳಿ ಜಡಚೇತನ ಪ್ರಾಣಿಗಳೆಲ್ಲವೂ ಕೂಡ ದುಃಖಿತವಾಗುತ್ತೆ. ಗೃಧ್ರರಾಜನಾದಂತಹ ಜಟಾಯು ಇದನ್ನೆಲ್ಲ ಅವನು ಶೋಕಾರ್ತಿಯಾದಂಥ, ಅಂದರೆ ನೋವಿನಿಂದ ಕಿರಿಚ್ಕೊಳ್ತಾ ಇರೋದು ಅದು ಕೇಳಿಸುತ್ತೆ. ಆ ಸೀತಾದೇವಿಯ ವಾಣಿಯನ್ನು ಕೇಳಿ ಇವಳು ನಿಜವಾಗ್ಲೂ ಕೂಡ ರಘುವಂಶ ಶ್ರೇಷ್ಠನಾದ ಶ್ರೀರಾಮನ ಸತಿಯೇ ಆಗಿರಬೇಕು ಅಂತನ್ಬಿಟ್ಟು ಅವನು ಗುರುತಿಸ್ತಾನೆ. ಆಮೇಲೆ ಕಪಿಲ ಗೋವಿರುತ್ತಲ್ಲ, ಆ ಗೋವು ಒಬ್ಬ ಕಸಾಯಿ ಖಾನೆ ಅವನಿರ್ತಾನಲ್ಲ, ಅವನ ಕೈಯಲ್ಲಿ ಸಿಕ್ಕಾಕೊಂಡ್ರೆ ಹೇಗಿರುತ್ತೋ, ಈಗ ಆಕೆ ಕೂಡ ಆ ನೀಚ ನಿಶಾಚರರಿಂದ ಬಲವಂತವಾಗಿ ಅಪಹರಿಸಲ್ಪಟ್ಟಿರೋದನ್ನ ಆ ಗೃಧ್ರರಾಜ ಜಟಾಯು ನೋಡ್ತಾನೆ. ಅಂದರೆ ಇಲ್ಲಿ ಇವಾಗ ಕಿರಿಸ್ತಾ ಇರೋದು ಸೀತೆನೆ ಅನ್ನೋದು, ರಘುವಂಶದ ಸೊಸೆನೆ ಅನ್ನೋದು ಅವನು ಜಟಾಯುವಿಗೆ ಗೊತ್ತಾಗುತ್ತೆ. ಮುಂದೆ ಜಟಾಯು ಏನು ಮಾಡ್ತಾನೆ ಅನ್ನೋದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.